ಆಯಿತು. ಬತ್ತಿದಂಗೆ ಯಾವುದೋ ಇದು ನಮ್ಮ ಸಬ್ಸ್ಕ್ರೈಬರ್ ಅಂತಪ್ಪ. ಯಾರಪ್ಪ ಮಂಗಳೂರಲ್ಲಿ ನಮ್ಮ ಸಬ್ಸ್ಕ್ರೈಬರು, ನಮ್ಮ ಫಾಲೋವರು? ಹಾಯ್ ಹಾಯ್ ಹಾಯ್. ಊಟ ಮಾಡ್ತಾನೆ ಮಳೆರಾಯ ಪ್ರೆಸೆನ್ಸ್ ತೋರಿಸ್ಬಿಟ್ಟ ಗುರು. ಬೇಕೇನ್ರಿ? ಬೇಕಾ ಮಳೆ? ಅಯ್ಯೋ, ಈ ಮಳೇಲಿ ಏನು ಹೊಡಿತಿ, ಎಲ್ಲಿಗೆ ಹೋಗಾರ ಏನು ಹೇಳಿ. ರಾಂಗ್ ಟೈಮಿಂಗ್ಸಲ್ಲಿ ರಾಂಗ್ ಟರ್ನ್ ತಗೊಂಡು ಬಂದ್ಬಿಟ್ಟಿದ್ವಿ ಈ ಕಡೆ ಸೈಡ್ಗೆ. ಮಳೆ ನಿಂತ್ಕೊಂಡೆ ಗುರು. ನಾವು ರೈಡಿಂಗ್ ಜಾಕೆಟ್ ಹಾಕೊಬಿಟ್ಟಿದ್ವಿ. ಇದು ನಂದಲ್ಲ, ಬೇರೆದು. ನನ್ನ ಫುಲ್ ಕಳೆದೋಗ್ಬಿಟ್ಟಿದೆ. ಅವನು ಶಿಷ್ಯ ರೈಡಿಂಗ್ ಜಾಕೆಟು ರೈಡಿಂಗ್ ಪ್ಯಾಂಟ್ ಎರಡು ಹಾಕೊಂಡು ನನ್ನ ಹತ್ರ ಪ್ಯಾಂಟ್ ಇರಲಿಲ್ಲ. ಈಗ ಹೊರಟಿದ್ವಿ ಗುರು. ಊಟ ಗೀಟ ಮಾಡಿಕೊಂಡು ಎಲ್ಲ ಮಾಡಿ. ಇದು ಪ್ಲಾಸ್ಟಿಕ್ ಎಲ್ಲ ಹೋಟ್ಲವ್ರು ತೆಗೆದಿರ್ತಾರೆ, ಏನೋ ತಪ್ಪು ತಿಳ್ಕೊಬೇಡಿ. ಬನ್ನಿ, ಮಳೆ ಕೂಡ ನಿಂತ್ಕೊತೀವಿ. ನಾವು ಹೋಗೋ ಟೈಮ್ಗೆ ಇರಲಿ ಅಂತ ಸೇಫ್ಟಿಗೆ ರೈಡಿಂಗ್ ಜಾಕೆಟ್ ಹಾಕೊಂಡಿದ್ದೀವಿ ಕಣಪ್ಪ. ಊಟ ಮಾಡ್ಕೊಂಡು ಹೊರಟ್ವಿ ಗುರು. ಕೃಷ್ಣ ಭವನ್ ಅಂತ ಮಂಗಳೂರು ಟು ಉಡುಪಿಗೆ ಹೋಗ್ಬೇಕಾದ್ರೆ ಹೈವೆಲ್ಲ ಸಿಗುತ್ತೆ. ಸಖತ್ತಾಗಿತ್ತು ಊಟ ಎಲ್ಲ. ಸೊ ಕರೆಂಟ್ಲಿ ನಾವು ಇಲ್ಲಿಂದ 33 ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ. ಕಾಪು ಬೀಚ್ ಅಂತ ಸಿಗುತ್ತೆ, ಕಾಪು ಸಿಟಿ ಒಳಗೆ. ಸೊ ಕಾಪು ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಕಾಪು ಬೀಚ್ ಏನಕ್ಕಪ್ಪ ಒಂದು ಸ್ಪೆಷಾಲಿಟಿ ಅಂತಂದರೆ ಲೈಟ್ ಹೌಸ್ ಐತೆ ಗುರು. ವಾಚ್ ಟವರ್ ಬರುತ್ತಲ್ಲ ನೋಡಿ. ಇವೆಲ್ಲ ತುಂಬ ಸಿನಿಮಾಗಳೆಲ್ಲ ಸಾಂಗ್ಗಳಲ್ಲಿ ನೋಡಿದ್ದೀರ ಆ ಬೀಚ್ನ. ಆ ಬೀಚ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಹೊರಟಿದ್ದು. ಇಲ್ಲಿಂದ ಓನ್ಲಿ 33 ಕಿಲೋಮೀಟರ್ಸ್ ಗುರು. ಸುತ್ತಮುತ್ತ ಇರೋದು ಸಾಕು. ಆದಷ್ಟು ಸಣ್ಣ ಪುಟ್ಟದರ ಕವರ್ ಮಾಡ್ಬೇಕಂತ. ನೋಡ್ರಿ, ಈ ಕಡೆ ಹೋಗಿ ನಿಮ್ದು ಅಮ್ಮಯ್ಯ ಎಲ್ರಿಗೂ ಆರಿಸ್ಕೊಂಡು ಹೋಗ್ತಾ ಇದ್ದೀರಾ. ಬನ್ರಪ್ಪ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಕಾಪು ಬೀಚ್. ಉಡುಪಿಯಿಂದ ಒಂದು 15-16 ಕಿಲೋಮೀಟ್ರ್ ಹಿಂದೆ ಕಾಪು ಬೀಚ್ ಅಂತ ಕಾಪು ಸಿಟಿ ಒಳಗೆ ಬರುತ್ತೆ. ಅಲ್ಲಿಗೆ ಹೊರಟಿದ್ದೀವಿ ಈಗ. ಓಹೋ, ಯಾವ ಕಾಲದ ಮರ ಇದು ಬ್ರಿಡ್ಜು. ಉಡುಪಿಗೆ ಹೋಗ್ಬೇಕಾದ್ರೆ ಸಿಕ್ತು ಗುರು, ಮಂಗಳೂರು ಟು ಉಡುಪಿ. ಓಹೋ, ಭಾರತದ ಲಾಂಛನ ಬೇರೆ ಇದೆ. ಫುಲ್ ಎಲ್ಲ ಹಳೇದಾಗೋಯ್ತೆ. ಓಹೋ, ನೀರು ನೋಡಪ್ಪ, ನೀರು ಮಳೆ ನೀರು, ಕೆಂಪು ನೀರು, ಕೆಂಪಗಲಾದೆ. ಕ್ಯಾಪಿಚಿನೋ ಯಾರಿಗೆ ಬೇಕೋ ಕ್ಯಾಪಿಚಿನೋ ಅನ್ನೋದಕ್ಕಿಂತ ಫುಲ್ಲು ಟೀ, ಪ್ಯೂರ್ ಟೀ ಕಣ್ಣಂಗೆ ಕಾಣ್ತಾ ಇತ್ತು ಗುರು ಮಳೆ ನೀರು. ಬ್ರಿಡ್ಜ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಎಷ್ಟನೇ ಇಸ್ವಿದಂತೂ ಗೊತ್ತಿಲ್ಲ. ಇನ್ನೂ ಗಟ್ಟಿಮುಟ್ಟಾಗಿ ಇಷ್ಟೊಂದು ಲಾರಿಗಳು, ಕಾರುಗಳು, ಬೈಕ್ಗಳು ಎಲ್ಲರೂ ನಡೀತೈತೆ ನೋಡಿ. ಆ ಬ್ರಿಡ್ಜ್ ಎಂಡಿಂಗಲ್ಲಿ ಅಥವಾ ಸ್ಟಾರ್ಟಿಂಗಲ್ಲಿ ಭಾರತದ ಲಾಂಛನ ಬೇರೆ ಸಕ್ಕದಾಗಿ ಕಾಣ್ತಾ ಇದೆ ಎರಡು ಕಡೆನೂ. ಅದ್ಭುತ, ಅತ್ಯದ್ಭುತ. ಏನು ಒಂದು 10-15 ಕಿಲೋಮೀಟ್ರ್ ಬಂದಿಲ್ಲ, ಹಳೆ ಮಳೆ ಸ್ಟಾರ್ಟ್ ಆಗೋಯ್ತಲ್ಲಪ್ಪ. ಇದು ಮಳೆ ಬಿಡ್ತಾ ಇಲ್ಲ ನಮ್ಮನ್ನ. ತಗೋತೈತೆ ಮಳೆ. ತಗೋ ಬೇಕಾ? ಬೇಕಿನ್ರಿ, ತಗೊಳ್ಳಿ. ಎಷ್ಟು ಬೇಕು ಮಳೆ 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 ಮಳೆ. ಅಯ್ಯೋ, ಹಳೆ ಮಳೆ ಸ್ಟಾರ್ಟ್ ಆಯಿತು. ಮಳೆ ಬಂದರೆ ನಮ್ಗೆ ಏನು ಮೇನ್ ಹೊಡ್ತಾ ಹೆಂಗೆ ಗೊತ್ತಾಗೋರು, ಒಂದು ನೆಂದ್ಬಿಡ್ತೀವಿ. ಇನ್ನೊಂದು ಮೇನ್ ಒಂದು ಏನು ಅಂತಂದರೆ ಮೋಟೋ ವ್ಲಾಗ್ ಮಾಡೋಕ್ಕಾಗಲ್ಲ ಗುರು. ಮೋಟೋ ವ್ಲಾಗರ್ಗೆ ಮಳೆ ಅಂದರೆ ಇರಿಟೇಷನ್ಸ್ ಖಂಡಿತವಾಗಿ ಆಗುತ್ತೆ. ಬಟ್ ಮಳೆ ಪ್ಯಾಕೇಜ್, ಮಳೆದೇ ಇದು ಬರುತ್ತೆ, ಕಾಂಬೋ ಬರುತ್ತೆ. ಅದನ್ನೇನಾರು ಹಾಕೊಂಡ್ರೆ ಎಂಥ ಮಳೆ ಬಂದರೂ ಏನು ಥರ ಕೆಲ್ಸ್ಕೊಂಡ್ರೆ ಊರಿಗೆ ಹೋದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಏನಪ್ಪ ಅಂತಂದರೆ ಮಳೆದು ಏನು ಎಷ್ಟೇ ಮಳೆ ಬಂದ್ರೂ ಕ್ಯಾಮ್ರಾಗೆ ಏನಾಗಬಾರ್ದು ಹಂಗೆ ಸೇಫ್ಟಿ ಮಾಡೋವಂಥ ಜವಾಬ್ದಾರಿ ನಂದು. ನಮ್ಮ ಸಬ್ಸ್ಕ್ರೈಬರ್ ಅಂತಪ್ಪ. ಯಾರಪ್ಪ ಮಂಗಳೂರಲ್ಲಿ ನಮ್ಮ ಸಬ್ಸ್ಕ್ರೈಬರು, ನಮ್ಮ ಫಾಲೋವರು? ಹಾಯ್ ಹಾಯ್ ಹಾಯ್. ಯಾವುದರಲ್ಲಿ ನೋಡೋದ? ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಮಂಗಳೂರಲ್ಲಿ ಉಡುಪಿಗೆ ಹೋಗ್ಬೇಕಾದ್ರೆ ನಮ್ಮ ಸಬ್ಸ್ಕ್ರೈಬರ್, ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು ನಮಗೆ ತುಂಬ ಖುಷಿ ಆಯಿತು ಮರ. ಎಂತ ಮಾಡೋದು ನೀವು? ಹಳೆ ಅಂಗಡಿನಾ? ವ್ಯಾಪಾರ ಮಾಡೋದಾ? ತಮ್ಮ ಹೆಸರು ಗೊತ್ತಾಗಲಿಲ್ಲ. ಸುಹಾಸ್, ನೈಸ್ ಟು ಮೀಟ್ ಯು. ಗೊತ್ತಾಯ್ತಾ? ಹಾಂ, ಹೌದಾ, ಥ್ಯಾಂಕ್ ಯು. ಈಗ ಉಡುಪಿ ಹೋಗ್ತಾ ಇದ್ವಿ, ಮಂಗಳೂರಿಗೆ ಬಂದ್ವಿ. ನೆನ್ನೆಯಿಂದ ಮಳೆ 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 ನೆಂದು ಸಾಕು ಆಯಿತು. ನಿಮಗೆ ಯಾರಾದ್ರು ಉಡುಪಿಲಿ ಗೊತ್ತಿರೋ ಮುಂದೆ ಫೋನ್ ಮಾಡಿ ಮಳೆ ಸಾಕು ಅಂತ ಹೇಳಕ್ಕೆ ಹೇಳಿ. ಹಾಂ, ಆಯಿತು. ಊಟ ಎಲ್ಲ ಆಯಿತು. ಊಟ ಮಾಡ್ಕೊಂಡೇ ಹೋಗ್ತಾ ಇದ್ವಿ. ಕಾಪುಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಹೌದು. ಹಾಂ, ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡಿ ತುಂಬ ಧನ್ಯವಾದಗಳು. ಹಾಂ, ಖಂಡಿತ ಹೊಡೀರಿ, ಖಂಡಿತ ತಗೊಳ್ಳಿ. ಓಯ್, ಒಂದು ಫೋಟೋ ಅಂತೆ. ಬನ್ನಿ ಕೂತ್ಕೊಳ್ಳಿ, ಇದ್ರ ಮೇಲೆ ಕೂತ್ಕೊಳ್ಳಿ ನೀವು.
ಇದ್ರ ಮೇಲೆ ಕೂತ್ಕೊಳ್ಳಿ, ನಾವು ನಿಂತ್ಕೊಂಡು ತೆಗೆಸ್ಕೋತೀನಿ. ಹಾಂ, ಉಡುಪಿಲಿ ಫಸ್ಟ್ ಟೈಮು, ಉಡುಪಿಗೆ ಹೋಗ್ಬೇಕಾದ್ರೆ ಫಸ್ಟ್ ಟೈಮು ಯಾರು ನಿಲ್ಸ್ಕೊಂಡು ನಮ್ಮ ಹತ್ರ ಫೋಟೋ ತೆಗೆಸ್ಕೋತಾ ಇದ್ದಾರೆ. ಹಾಂ ನೋಡ್ರಿ, ಅದನ್ನು ಗೇರಲ್ಲಿದೆ, ಕ್ಲಚ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಇದಕ್ಕೆ ಹೋಗಿ ಬಂದ್ವಲ್ಲ, ತುಂಬ ರಿಪೇರಿ ಉಂಟು, ರಿಪೇರಿ ಮಾಡಿಸ್ಬೇಕು. ಲೇ ಲಡಾಖಿಗೆ ಹೆಂಗೆ ತಗೊಂಡೋಗಿ ನಿಲ್ಸಿದ್ದೆ ಹಂಗೆ ತಗೊಂಡ್ಬಂದಿದ್ದೀನಿ. ಹಾಂ, ಸುಹಾಸ್ ಅಲ್ವಾ? ತುಂಬ ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಹಾಂ, ಬೈಕ್ ಇಲ್ಲ. ಹಾಂ ಹಾಂ ಹಾಂ, ಓಕೆ. ಏನು RX ಅದು ನಾರ್ಮಲ್ ಆದರೂ ಒಂದೇ, ಏನೇ ಆದರೂ ಒಂದೇ, ಎಲ್ಲ ಒಂದೇ. ನನ್ನ ಜೊತೆ ಯಾರೊಬ್ರು ಫೋಟೋ ತೆಗೆಸ್ಕೊಂಡ್ರು ಗುರು, ಪಾವರಂತೆ. ಯಪ್ಪ, ತುಂಬ ಖುಷಿ ಆಗ್ತಾ ಉಂಟು ಮಾರಾಯ. ತುಂಬ ಧನ್ಯವಾದಗಳು. ಅವ್ರಿಗೆ ಖುಷಿ ಆಗಬೇಕು ಅಂದ್ರೆ ಈಗ ಒಂದು ಫ್ಲೈ ಬೈ ಹೊರಡ್ಬಿಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ನಮ್ಮ ಜೊತೆ ಫೋಟೋ ತಗೊಂಡ್ರು ಮಾರಾಯ. ನಮಗೆ ಬಹಳ ಖುಷಿ ಆಯಿತು ಮಾರಾಯ, ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಇಲ್ಲೊಂದು ಊರಿನ ಬೋರ್ಡ್ ನೋಡಿದೆ ಗುರು, ನನಗೆ ಶಾಕ್ ಆಯ್ತೈತೆ. ಹಿಂಗೂ ಹೆಸರಿಡ್ತಾರ ಊರಿಗೆ, ಹಿಂಗೂ ಹೆಸರಿರುತ್ತಾ ಅಂತ. ಆ ಹೆಸರೇನ ಅಥವಾ ಬೇರೆನ ಕನ್ಫ್ಯೂಸ್ ಆಗಿದ್ದನ್ನ ಒಂದ್ಸತಿ ನೋಡ್ಕೊಬರೋಣ ಅಂತ ಹೋಯ್ತಾ ಇದ್ದೀನಿ, ನಿಮಗೂ ತೋರ್ಸೋಣ ಹಂಗೆ ಅಂತ. ಶಾಕ್ ಆಗೋದೆ ಗುರು, ಒಂದ್ಸತಿ ಹಂಗೆ ಶಾಕ್ ಆಗೋದೆ ಊರ ಹೆಸರು ಕೇಳಿ. ಇಲ್ಲೇ ಉಂಟು, ಒಂದ್ಸತಿ ಗಾಡಿ ತಿರ್ಸ್ಕೊತೀನಿ ತಡ್ರಿ, ಗಾಡಿ ತಿರ್ಸ್ಕೊತೀನಿ. ನೋಡಿ ಇಲ್ಲೇ ಉಂಟು. ಓ ಮುಲ್ಕಿ ಗುರು. ನಾನೇ ಅನ್ಕೊಂಡೆ ಗೊತ್ತಾ, ಈ ಬೋರ್ಡ್ನ ಮುಕ್ಳಿ ಅನ್ಕೊಬಿಟ್ಟೆ. ಮುಲ್ಕಿ ಸಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮುಕ್ಳಿ ಅಲ್ಲ, ಅಪ್ಪ ತಪ್ಪು ತಿಳ್ಕೊಬಿಟ್ಟಿದ್ದೆ. ಮುಕ್ಳಿ ಅಂತ ಊರೈತಲ್ಲ ಅಂದರೆ ಗಾಬರಿ ಆಗೋಗಿದೆ. ಪೆಟ್ರೋಲು ಖಾಲಿ ಆಯಿತು ಮಾರಾಯ. ಪೆಟ್ರೋಲ್ ಹಾಕ್ಸ್ಕೊಳುವ ಅಂತ ಬಂದಿದ್ದು. ಇದು ಪೆಟ್ರೋಲ್ ಬಂಕ್ ಉಡುಪಿಗೆ ಹೋಗ್ಬೇಕಾದ್ರೆ ಸಿಗುವಂಥದ್ದು. ಅದಕ್ಕೆ ಪೆಟ್ರೋಲ್ ಪೂರ್ತಿ ಬೇಕು. ಪೆಟ್ರೋಲ್ ಅಣ್ಣ 9 ಲೀಟ್ರು. ಹಾಂ, ನಿದ್ದೆ ಮಾಡ್ತಿದ್ರಾ? ಕಣ್ಣು ಉಸ್ಕೊತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಹಾಂ, ಕೇಳಲಿಲ್ಲ ಅಂತನಾ? ಊಟ ಆಯಿತು? ಊಟ ಮುಂದೆ ಮಂಗಳೂರು ಟು ಉಡುಪಿ ಹೋಗ್ಬೇಕಾದ್ರೆ ಪೆಟ್ರೋಲ್ ಹಾಕ್ಸಿ ಮುಂದೆ ಸ್ವಲ್ಪ ಮುಂದೆ ಹೋದ್ರೆ 1 ಕಿಲೋಮೀಟ್ರ್ ಅಷ್ಟೇ ಕಾಪು ಬೀಚ್ಗೆ ಟರ್ನಿಂಗ್ ಸಿಕ್ತು. ಸೊ ಈಗ ಲೆಫ್ಟ್ ತಗೊಂಡು ಮುಂದೆ ಹೋದರೆ ನಮ್ಗೆ ಕಾಪು ಬೀಚ್ ಸಿಗುತ್ತೆ. 2 ಕಿಲೋಮೀಟ್ರ್ ಕಾಪು ಬೀಚು, ಓನ್ಲಿ 2 ಕಿಲೋಮೀಟರ್ಸ್. ಬನ್ನಿ, ಇದೆ ನೋಡಿ ಮಂಗಳೂರು ಟು, ಇದು ಮಂಗಳೂರಿಗೆ ಹೋಗೋದು, ಹಿಂಗೆ ಉಡುಪಿ ಹೋಗೋದು. ಬರ್ಬೇಕಾದ್ರೆ ಹೈವೇಲಿ ಹಿಂಗೆ ರೈಟ್ ತೊಗೊಂಡ್ರೆ, ಲೆಫ್ಟ್ ತೊಗೊಂಡ್ರೆ ಕಾಪು ಬೀಚ್ 2 ಕಿಲೋಮೀಟ್ರು. ಲೆಟ್ಸ್ ಗೋ ಕಾಪು ಬೀಚ್. ಫಸ್ಟ್ ಟೈಮು ಜೀವನದಲ್ಲಿ ಕಾಪು ಬೀಚ್ಗೆ ಹೋಗ್ತಾ ಇರೋದು. ಅದು ಬೇರೆ ಲೈಟ್ ಹೌಸ್ ಬೇರೆ ಐತೆ, ಸಾಕಾಗಿರುತ್ತೆ. ಒಳ್ಳೊಳ್ಳೆ ರೀಲ್ಸ್ಗೆ ಶೂಟ್ ಮಾಡಿಕೊಂಡು ಹಂಗೆ ಒಳ್ಳೆ ಅನುಭವ ತೊಗೊಂಡು ನಿಮಗೂ ತೋರಿಸಿ, ನಾನು ನೋಡಿಕೊಂಡು ಹೋಗೋಣ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿಯಪ್ಪ, ಇಲ್ಲಿಗೆ ಹೋಗೋಣ, ಏನು ಕತೆ, ಇಂಥ ಪ್ಲೇಸ್ಗಳನ್ನ ಸಜೆಸ್ಟ್ ಮಾಡಿಯಪ್ಪ. ಎಂಥ ಮಾರಾಯ ನೀವು ಹೀಗೆ ಮಾಡುವುದು? ಸಪೋರ್ಟ್ ಮಾಡಬೇಕಲ್ಲವೇ? ನಮಸ್ಕಾರ ಅಣ್ಣ. ಸ್ವಾಮಿಯೇ ಶರಣಮಯ್ಯಪ್ಪ. ಏನು ಮೇನ್ ರೋಡಿಂದ ಒಂದು 2 ನಿಮಿಷ, 1 ನಿಮಿಷದ ರೈಡ್ ಅಷ್ಟೇ, ಬಂದೇ ಬಿಡ್ತು ಕಾಪು ಬೀಚ್. ಅಯ್ಯೋ, ಇನ್ನು ಸ್ವಲ್ಪ ಒಂಥರ ವೈಪ್ ಚೆನ್ನಾಗಿತ್ತು ರೋಡ್ದು. ಹೋಗೋಣ ಅನ್ನೋಷ್ಟೊಳಗೆ ಬಂದೇ ಬಿಡ್ತು ನೋಡಿ. ಇಲ್ಲೇ ಶಾಸ್ತ್ರಿ ಸರ್ಕಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಕ್ಲಬ್ ಕಾಪು ವೆಲ್ಕಮ್ಸ್ ಯು ಕಾಪು ಬೀಚ್ಗೆ ಹಿಂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಅಲ್ಲಿ ಆ ಕಡೆ ಬಿಟ್ಟರೆ ಅದೇ ಕಾಪು ಬೀಚು. ಬಂದೇ ಬಿಟ್ಟು ಕಾಪು ಬೀಚ್ ಪಾರ್ಕಿಂಗ್ ಲಾಟಿಗೆ ಬಂದಿದ್ದೇವೆ. ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು, ಸಿಕ್ಕಾಪಟ್ಟೆ ಜನ ಉಂಟು. ಪಾರ್ಕಿಂಗ್ ವ್ಯವಸ್ಥೆ ಉಂಟು. ಪೇಂಟ್ ಪಾರ್ಕ್ ಬಾಯಿಗೆ 10 ರೂಪಾಯಿ ಮಾರ.
ಕೊಡುವ, 10 ರೂಪಾಯಿ ಕೊಡೋದಲ್ಲ 20 ರೂಪಾಯಿ ಕೊಡುವ. ನಮ್ಮ ಬೈಕನ್ನು ಕ್ಲೀನಾಗಿ ನೋಡಿಕೊಳ್ಳಿ ಮಾರಾಯ. ಆಯಿತು, ಬತ್ತಿದಂಗೆ ಯಾವುದೋ ಇದು ತೇಜ, ಬತ್ತಿದಂಗೆ ಕಣ್ಣು ತಂಪಾಯ್ತಾ? ಅಂದವ ಕಳ್ಳ ಅದೇ ಬಂದ ಕಣಪ್ಪ. ಇದೇ ಕಾಪು ಬೀಚು. ಫಸ್ಟ್ ಟೈಮು, ಫಸ್ಟ್ ಎಕ್ಸ್ಪೀರಿಯನ್ಸ್. ಫಸ್ಟೇ ಕೊಡಬೇಕಾ? ಎಷ್ಟು, 20? ಹಾಂ, 20 ಚೇಂಜ್ ಕೊಡು. 20 ಚೇಂಜ್ ಉಂಟಾ? ಇಲ್ಲವಾ? ಎಲ್ಲೆಲ್ಲ ಕೈ ಹಾಕ್ತಿದ್ದಲ್ಲ ಮರೆಯ ನೀನು. ಅಣ್ಣನ ಎದುರುಗಡೆ ಎಲ್ಲ ಕೈ ಹಾಕೋದು ಉಂಟಾ? ಅಣ್ಣ, ನಿಮ್ಮ ಹೆಸರು? ಸಂಜಯ್. ನೈಸ್ ಟು ಮೀಟ್ ಯು. ಅಯ್ಯೋ ಸ್ವಾಮಿ, ನಡಿ ವಾ, ಹೋಣ. ಇದು ಎಲ್ಲಿ ಸೇಫ್ ಇರುತ್ತಲ್ಲ. ಹಾಂ, ಬಾರ. ಅಯ್ಯೋ, ಈ ಬಿಚ್ಚಂಗಳು ಹೊತ್ತೀಯ, ಬರಲ್ಲ. ಅಯ್ಯೋ, ಯಾವುದು ಮಾರೆ ಇದು? ಗೊತ್ತಿದೆ, ಕಣ್ಣು ಬೆಂಕಿ ಆಗ್ಬಿಡ್ತು. ಕಣ್ಣು ಬೆಂಕಿ ಆಗೋಯ್ತು ನನ್ನ. ಅಯ್ಯೋ, ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ ಅಂತಾರಲ್ಲ, ಹಂಗೆ ಆಯ್ತು ಕತೆ ಈಗ ನಮ್ದು ಅಲ್ಲೋಡಲ್ಲಿ. ಅಯ್ಯೋ ಸ್ವಾಮಿ, ಇದೇ ಪಾರ್ಕಿಂಗು. ನಮ್ಮ ಬೈಕ್ ಪಾರ್ಕಿಂಗ್ ಹಾಕಿದ್ದೀವಿ. ನನ್ನ ತಮ್ಮ ಪ್ಯಾಂಟ್ ಗಿಂಟೆಲ್ಲ ಬಿಚ್ಬಿಟ್ಟು ರೆಡಿಯಾಗಿ ಬರ್ತಾವನೀಗ ಬೀಚಲ್ಲಿ ಫೋಟೋ ಗಿಟ ತೆಗೆಸ್ಕೊಳಕ್ಕೆ. ಇದು ಎಂಟ್ರೆನ್ಸು. ಹಿಂಗೆ ಸ್ಟ್ರೈಟ್ ಹೋದರೆ ಕಾಪು ಬೀಚ್ ಸಿಗುತ್ತೆ. ಈ ಕಡೆ ಸೈಡೆಲ್ಲ ನಮಗೆ ತುಂಬ ರೆಸಾರ್ಟ್ಗಳು ಸಿಗುತ್ತೆ. ಮೇನ್ ಕಾಪು ಬೀಚಿಗೆ ಎಂಟ್ರೆನ್ಸ್ ಇದೆ. ನೋಡಿ ಹೆಂಗೆ ಹೋಯ್ತು ಅವನು. ಅಣ್ಣ ನಮಸ್ಕಾರ ಅಣ್ಣ. ಇದೇ ನೋಡ್ರಪ್ಪ ಕಾಪು ಬೀಚ್. ಹಿಂದ್ಗಡೆ ನೋಡ್ತಿದ್ರಲ್ಲ, ಅದು ಕಾಪು ಲೈಟ್ ಹೌಸ್ ಅಂತ. ಇದಕ್ಕೆ ಫೇಮಸ್. ಇದು ಲೈಟ್ ಹೌಸ್ ಇರೋದಕ್ಕೆ ಫುಲ್ಲು ಫೇಮಸ್ ಬೀಚು. ನಾನು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಕಾಪು ಬೀಚ್ನ ಎಕ್ಸ್ಪ್ಲೋರ್ ಮಾಡುವ. ಎಂಥ ಪ್ಲೇಸ್, ಹೆಂಗಿದೆ ತೇಜಸ್? ಚೆನ್ನಾಗಿದೆಯಾ? ಅದ್ಭುತವಾಗಿದೆಯಾ? ನಾವು ಒಂದು ಬಂಡೆ ಮೇಲೆ ಕೂತಿದ್ದೀವಿ. ಬಂಡೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ ಅಂತ, ಆತ್ಮಕ್ಕೆ ಶಾಂತಿ ತಗೋಣ ಅಂತ. ಆತ್ಮಕ್ಕೆ, ದೇಹಕ್ಕೆ, ಮೈಂಡಿಗೆ ಶಾಂತಿ ಬೇಕು ಅಂತ ಶಾಂತಿ ತಗೊಳ್ಳೋಣ ಅಂತ. ಹಾಂ, ಲೈಟ್ ಹೌಸಿಗೆ ಹೋಗುವಂಥ ಮೆಟ್ಲಿದು. ಇಲ್ಲಿಂದ ಬೀಚ್ ಇನ್ನೂ ಸೂಪರಾಗಿ ಕಾಣುತ್ತೆ ನೋಡಿ. ಅದು ಹರ್ಕೊಂಬರ್ತಾ ಇದೆಯಲ್ಲ, ಅದು ನದಿ ನೀರು ಬಂದು ಸಮುದ್ರ ಸೇರ್ಕೊಳ್ಳುತ್ತೆ, ಸುತ್ತಲೂ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಕರೆಕ್ಟಾಗಿ ಗೊತ್ತಿಲ್ಲ. ಬನ್ನಿ, ಮೇಲ್ಗಡೆಯಿಂದ ಹೆಂಗೆ ಸಿಗುತ್ತೆ ವ್ಯೂ, ಹೆಂಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಮಳೆ ಬರೋ ಹಾಗೆ ಆಗಿದೆ. ಸದ್ಯಕ್ಕೆ ನಾವು ರೈನ್ ಜಾಕೆಟ್ ಹಾಕೊಂಡಿದ್ದೀನಿ, ನನ್ನ ತಮ್ಮ ಹಾಕಿಲ್ಲ. ಇದೆ ನೋಡಿ ಕಾಪು ಲೈಟ್ ಹೌಸು. ಹೊಸದು ಎತ್ತರ ಆಯ್ತು ಗುರು. ಎಂಟ್ರೆನ್ಸ್ ಇಲ್ಲಿಲ್ಲ, ಬಾಕ್ಲಾಕ್ಬಿಟ್ಟವ್ರೆ. ಇಲ್ಲಿ ನೋಡಿ ಕಾಪು ಬೀಚಿಂದ ಟಾಪ್ ವ್ಯೂ ಹಿಂಗಿದೆ. ಅಲ್ಲಲ್ಲೇ ಸಾಕಾದಾಗ ಕಾಣ್ತೈತಲ್ವ? ನೋಡಿದ್ರಲ್ಲಪ್ಪ, ಇದೇ ಕಾಪು ಬೀಚು. ಮೇನ್ ಅಟ್ರಾಕ್ಷನ್ ಅಂದರೆ ಕಾಪು ಬೀಚಲ್ಲಿ ಲೈಟ್ ಹೌಸ್ ಇದೆಯಲ್ಲ ಮೇಲ್ಗಡೆ, ಅದು ಬೇಸಿಕಲಿ ವಾಚ್ ಟವರು. ಏನಾದರೂ ಬೀಚಲ್ಲಿ ಅಥವಾ ಸಮುದ್ರ ತೀರದಲ್ಲಿ ಏನಾದ್ರು ಇನ್ಸಿಡೆಂಟ್ಸ್ಗಳಾದರೆ ವಾಚ್ ಮಾಡಲಿಕ್ಕೆ ಅಂತ ಇಟ್ಕೊಂಡಿರೋಂಥ ಒಂದು ಟವರ್. ಅದು ಯಾವಾಗ ಕಟ್ಟಿರೋದು ಏನು ಅಂತ ಗೊತ್ತಿಲ್ಲ. ಅಲ್ಲಿಗೂ ಹೋಗ್ಬೋದು. ಅಣ್ಣ ಇಲ್ಲಿ ಹೋಗಿಲ್ಲ, ಇದ್ರ ಮೇಲೆ ಹತ್ತಂಗಿಲ್ವಾ? ಯಾಕಣ್ಣ? ಅಲವೆನ್ಸ್ ಇಲ್ವಾ? ಅಲ್ಲ, ಇದ್ರ ಮೇಲೆ ಒಂದು ಹತ್ತಿ ಫೋಟೋ ಪ್ಲೀಸ್ ಅಣ್ಣ. ಇರ್ಲಿ ಅಣ್ಣ, ಇರ್ಲಿ, ತೊಂದರೆ ಇಲ್ಲ. ಯಾಪ ಮುಗಿದು ಕಂಡ್ರಪ್ಪ. ನೋಡಿದ್ರಲ್ಲ ಕಾಪು ಬೀಚ್ ಹೌಸ್. ಇಷ್ಟೇ ಗುರುಗಳೇ. ಲೈಟ್ ಹೌಸ್ ಇರೋದಕ್ಕೆ ಮಾತ್ರ ಫೇಮಸ್ ಇದು. ಇದಿಷ್ಟು ಏನು ನೋಡಿದರೆ ಇದು ಕಾಪು ಬೀಚ್. ಇದು ಫಸ್ಟ್ ಟೈಮ್ ನೋಡಿದ್ದು. ಸಖತ್ತಾಗಿ ಟೈಮ್ ಪಾಸ್ ಮಾಡ್ಕೊಂಡ್ಬಂದಿದ್ದೀವಿ. ಟೈಮಿಂಗ್ಸ್ ಬಂದ್ಬಿಟ್ಟು 4:20 ಆಗಿದೆ. ಸೊ ಇವತ್ತಿನ ವೀಡಿಯೋ ಇಷ್ಟ ಗಾಯ್ಸ್. ಈಗೇನು ನೋಡಿದ್ರೆ ಕಾಪು ಬೀಚ್ ಹೌಸ್ತು ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ
ಮುಂದಿನ ವಿಡಿಯೋ ಮುಖಾಂತರ ನಿಮಗೆಲ್ಲ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.